ನೀವು ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್. ನಾನು ಸುಭಾಕರ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಅಬಕಾರಿ ಇಲಾಖೆಯ ಕಿರುಕುಳ ಆರೋಪ, ವಿಷ ಸೇವಿಸಿ ಯುವಕ ಆತ್ಮಹತ್ಯೆಗೆ ಯತ್ನ, ಸಕಲೇಶಪುರ ಪಟ್ಟಣದಲ್ಲಿ ಘಟನೆ. ಅಂಬೇಡ್ಕರ್ ಪ್ರತಿಮೆ ಅನಾವರಣಕ್ಕೆ ವಿಳಂಬ, 8 ತಿಂಗಳಾದರೂ ಉದ್ಘಾಟನೆಗೊಳ್ಳದ ಪುತ್ಥಳಿ, ಕಪ್ಪು ಪಟ್ಟಿ ಧರಿಸಿ ಮಾಜಿ ಪುರಸಭಾ ಸದಸ್ಯನ ಮೌನ ಪ್ರತಿಭಟನೆ. ಅಕ್ರಮ ಮಣ್ಣು ಸಾಗಾಟ ತಡೆದ ಗ್ರಾಮಸ್ಥರು, ತಡರಾತ್ರಿ ಗಲಾಟೆ, ಮಾಲೀಕನ ಕಾರಿಗೆ ಇಟಾಚಿಯಿಂದ ಗುದ್ದಿಸಿ ವಿಕೃತಿ. ಸರ್ಕಾರಿ ಸೊಸೈಟಿಗಳಲ್ಲಿ ಯೂರಿಯಾ ಕೊರತೆ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಕೆಆರ್ಎಸ್ ಪಕ್ಷದಿಂದ ಮನವಿ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಾವು ತಿನ್ನಲು ಅಡ್ಡಿಯಾದ ಕಾಡನ್ನೇ ಎಳೆದಾಡಿ ಜಖಂಗೊಳಿಸಿದ ಕಾಡಾನೆ, ಮಲ್ಲಾಪುರದಲ್ಲಿ ತಡರಾತ್ರಿ ಆನೆಗಳ ಹಿಂಡು ಪ್ರತ್ಯಕ್ಷ, ರೈತ ಗಂಗಾಧರ್ ಕಾರು ಪುಡಿ ಪುಡಿ. ಸಿಬ್ಬಂದಿ ಕೊರತೆ ನಿವಾರಣೆಗೆ ತಾತ್ಕಾಲಿಕ ವ್ಯವಸ್ಥೆ, ವಿಳಂಬವಾದರೆ ಕರಾವೆಯಿಂದ ಪ್ರತಿಭಟನೆ ಎಚ್ಚರಿಕೆ, ತಹಸೀಲ್ದಾರ್ಗೆ ಕರಾವೆ ಚಂದ್ರಶೇಖರ್ ನೇತೃತ್ವದಲ್ಲಿ ಮನವಿ. ರಸ್ತೆಯುದ್ದಕ್ಕೂ ಕಸ ಚೆಲ್ಲುತ್ತಾ ಸಾಗುವ ಪುರಸಭೆ ವಾಹನ, ತ್ಯಾಜ್ಯ ಸಾಗಾಟದ ವೇಳೆ ಬೇಜವಾಬ್ದಾರಿತನ, ಸಾರ್ವಜನಿಕರಿಂದ ಆಕ್ರೋಶ, ಸ್ವಚ್ಛತೆ ಕಾಪಾಡಬೇಕಾದ ಪುರಸಭೆಯಿಂದಲೇ ಪರಿಸರ ಮಾಲಿನ್ಯ. ವಾರ್ತೆಗಳ ವಿವರ. ಅಬಕಾರಿ ಇಲಾಖೆ ಅಧಿಕಾರಿಗಳು ವಿನಾಕಾರಣ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿ ಯುವಕ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆ ಸಕಲೇಶಪುರದಲ್ಲಿ ನಡೆದಿದೆ. ಸೋಮವಾರ ಮಧ್ಯಾಹ್ನ ತನ್ನ ಮನೆಯಲ್ಲಿ ವಿಷ ಸೇವಿಸಿದ್ದಾನೆ ಯುವಕ ಅಂತ ಹೇಳಲಾಗ್ತಾ ಇದೆ. ವಿಷಯ ತಿಳಿದು ಮನೆ ಮಾಲೀಕರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ವಿಜಯ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರ ರಕ್ಷಣಾ ಕಾರ್ಯದ ವೇಳೆಯೂ ಕೂಡ ವಿಜಯ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮನೆಯ ಕಿಟಕಿ ಗಾಜುಗಳನ್ನ ಒಡೆದು ಪೊಲೀಸರಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಸ್ತುತ ವಿಜಯ್ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಈ ಕುರಿತು ಆತ ಮಾತನಾಡಿದ್ದಾನೆ, ಯುವಕ ವಿಜಯ್ ಮಾತನಾಡಿದ್ದಾನೆ. ಗಾಂಜಾ ಮಾರಾಟ ಆರೋಪದಡಿ ಸಕಲೇಶಪುರ ಅಬಕಾರಿ ಪೊಲೀಸರು ನನಗೆ ವಿಪರೀತ ಕಿರುಕುಳವನ್ನ ನೀಡ್ತಾ ಇದ್ದಾರೆ. ರವಿ ಎಂಬ ಪೆಡ್ಲರ್ ಮಾತು ಕೇಳಿ 2 ಸಲ ನನ್ನನ್ನ ಬಂಧಿಸಿದ್ರು. ಕಠಿಣ ಕಾಯ್ದೆಯಡಿ ಬಂಧಿಸುವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಆತ್ಮಹತ್ಯೆ ನಿರ್ಧಾರ ಮಾಡಿ ಸಾವಿಗೆ ಪ್ರಯತ್ನಿಸಿದ್ದೀನಿ ಅಂತಕ್ಕಂಥದ್ದು. ಅಂಡ್ ನನ್ನನ್ನ ಏನು ಮನೆ ಚೆಕ್ ಮಾಡಿದಾಗ ಅಲ್ಲಿ ಮನೆಯಲ್ಲೂ ಕೂಡ ಗಾಂಜಾ ಪತ್ತೆ ಆಗಲಿಲ್ಲ. ನನ್ನ ಹೆಲ್ತ್ ಚೆಕ್ಅಪ್ ಮಾಡಿಸಿದ್ರು, ಆಗ್ಲೂ ಕೂಡ ನನ್ನ ಬಾಡಿಯಲ್ಲಿ ಎಲ್ಲೂ ಕೂಡ ಗಾಂಜಾ ಸೇವನೆ ಮಾಡಿದ್ದೀವಿ ಅಂತಕ್ಕಂಥ ರಿಪೋರ್ಟ್ ಬರಲಿಲ್ಲ. ಇಷ್ಟಾದ್ರೂ ಕೂಡ ಹಣಕ್ಕೆ ಬೇಡಿಕೆಯನ್ನ ಇಟ್ಟರು, ಹಣವನ್ನೂ ಕೊಟ್ಟೆ, ಆದ್ರೂ ಕೂಡ ಬಿಡ್ತಾ ಇಲ್ಲ. ನನಗೆ ಬೆದರಿಕೆ ಆಗ್ತಾ ಇದ್ದಾರೆ. ಹೀಗಾಗಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಸಾವಿಗೆ ನಾನೇನಾದ್ರು ಸಾವು ಆದ್ಬಿಟ್ರೆ ಅದಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಕಾರಣ ಅಂತಕ್ಕಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಸರ್, ನನಗೆ ಅಬಕಾರಿ ಇಲಾಖೆಯವರುಗಳಿಂದ ಸ್ವಲ್ಪ ಬೆದರಿಕೆ ಬಂದಿದೆ. ಮತ್ತು ಅಬಕಾರಿ ಇಲಾಖೆಯವರು ನಮ್ಮ ಏರಿಯಾ ಸುತ್ತಮುತ್ತ ಇರೋವಂಥ ಒಂದು ಹುಡುಗರಿಗೆ, ಗಾಂಜಾ ಪೆಡ್ಲರ್ಗಳಿಗೆ ರಕ್ಷಣೆ ಕೊಡ್ತಾರೆ. ಇವರು ಅವ್ರಿಗೆ ರಕ್ಷಣೆ ಕೊಟ್ಟ ಅವ್ರೇನು ಮಾಡ್ತಾರೆ, ನನ್ನನ್ನು ಪ್ರತಿನಿತ್ಯ ವಾಚ್ ಮಾಡೋದು, ನಾನು ಹಿಂದೆ ಮುಂದೆ ತಿರುಗೋದು, ಕೊಲೆ ಬೆದರಿಕೆ ಹಾಕೋದು, ಮನೆ ಖಾಲಿ ಮಾಡು ಅಂತ ಹೇಳೋದು. ಸರ್ ನೋಡಿ, ಇವಾಗ ನಾನು ಮನೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದೀನಿ. ನಂದು ಯಾವುದೇ ಥರ ಬ್ಲ್ಯಾಕ್ ಮಾರ್ಕ್ ಇಲ್ಲ. ಮನೆ ಹತ್ರ ಸ್ವಲ್ಪ ಎನ್ಕ್ವೈರಿಗಳಿದೆ, ಮಾಡಿಬೇಕಿತ್ತು, ತೊಂದರೆ ಇಲ್ಲ. ಸೊ ನನ್ನ ಏನು ಮೇನ್ ಉದ್ದೇಶ ಅಂದರೆ, ಈ ಗಾಂಜಾ ಪೆಡ್ಲರ್ ಅನ್ನೊಬ್ಬ ರವಿ ಅನ್ನೋ ವ್ಯಕ್ತಿ ಏನಿದ್ದಾನೆ, ಹಳೆ ಸಂತಿ ಏರಿಯಾದಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಹಿಂಭಾಗದಲ್ಲಿ ಮನೆ ಅವ್ರದ್ದು 8 ಸ್ಕೂಟಿಯಲ್ಲಿ ಓಡಾಡ್ತಾನೆ ಆ ಮನುಷ್ಯ ಅಬಕಾರಿ ಇಲಾಖೆಯವರಿಗೆ ದುಡ್ಡು ಕೊಟ್ಟು, ನೋಡಿ ಇವ್ನ ಮೇಲೆ ಒಂದು ಕೇಸ್ ಓಪನ್ ಮಾಡಿಸಿ, ಇವ್ನ ನಮ್ಮ ಮನೆ ಹಿಂದ್ಗಡೆ ಒಂದು ಮನೇಲಿದ್ದಾನೆ, ಆ ಮನೇನ ಖಾಲಿ ಮಾಡಿಸಿ ಫಸ್ಟು ಅಂತ ಹೇಳ್ಬಿಟ್ಟು ನೋಡಿ ಇವರಿಗೆ ಹೇಳ್ತಾರೆ. ನಾನು 1 ವರ್ಷದಿಂದ ಆ ಮನೆ ಬಾಡಿಗೆಗೆ ಮಾಡಿಕೊಂಡು ನಾನಲ್ಲಿ ಯಾರ ಹತ್ರನೂ ಏನು ಹೆಸರು ಕೇಳಿಸ್ಕೊಳ್ದೆ ತುಂಬ ಚೆನ್ನಾಗಿ ನೀಟಾಗಿ ಇರ್ತೀನಿ ನಾನು. ಆದ್ರೂ ನಾನು ಅಲ್ಲಿಂದ ಬರೀ ಮನೆ ಖಾಲಿ ಮಾಡಿಸ್ಬೇಕು ನನ್ನ ಅಂತ ಹೇಳ್ಬಿಟ್ಟು ಯಾವುದೋ ಉದ್ದೇಶ, ಇವ್ರದ್ದು ಬೇರೆ ಬೇರೆ ಉದ್ದೇಶಗಳು ಸುಮಾರು ಇದ್ದಾವೆ ಸರ್. ಆದರೆ ನನ್ನ ಹತ್ರ ಯಾವುದು ಏನೂ ಶೇರ್ ಮಾಡ್ತಾ ಇಲ್ಲ. ನನಗೆ ಸುಮ್ಮನೆ ಒಟ್ರಾಸಿ ಏನು ಕೊಲೆ ಬೆದರಿಕೆ, ನೀನು ಮನೆ ಖಾಲಿ ಮಾಡ್ಕೊಂಡು ಹೋಗು, ಹಾಗೆ ಹೀಗೆ ನೀನು ಸಕಲೇಶಪುರದಲ್ಲಿ ಇರೋಂಗಿಲ್ಲ ಅಂತ ಅನ್ನೋದು. ನಾನು ಊಟಕ್ಕೆ ಹೋದರೆ ನನ್ನ ಹಿಂದೆ 5-6 ಜನ ಹುಡುಗರು ಬರ್ತಾರೆ, ನನ್ನ ಕೆಲಸಕ್ಕೆ ಹೋದರೆ 5-6 ಜನ ಹಿಂದೆ ಹುಡುಗರು ಬರ್ತಾರೆ. ಇದೆಲ್ಲ ನೋಡಿ ಭಾಳ ಬೇಜಾರಾಗಿಬಿಡುತ್ತೆ ಸರ್. ನನಗೆ ತೊಂದರೆ ಮಾಡ್ತಾ ಇರೋದು ನೋಡಿ ಸರ್, ಇವರೇ ಅಬಕಾರಿ ಇಲಾಖೆಯವರು. ಇವರಿಂದ ನನಗೆ ತೊಂದರೆ. ಯಾಕಂದರೆ ಇವರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ರವಿ ಅನ್ನೋ ಒಬ್ಬ ಗಾಂಜಾ ಪೆಡ್ಲರ್ಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಇವರು, ಆಯಿತಾ. ಅವ್ರ ಜೊತೆ ಇರೋಂಥ ಸ್ವಲ್ಪ ಜನ ಹುಡುಗರಿಗೂ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಇವ್ರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರಲ್ಲ ಅಂತ ಅವ್ರೇನು ಮಾಡ್ತಾರೆ, ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕೋದು, ನನ್ನ ಮನೆ ಹತ್ರ 12-1 ಗಂಟೆಗೆಲ್ಲ ಗಾಡಿ ತೊಗೊಬರೋದು. ಇವನೇನು ಮಾಡ್ತಾರೆ, ರವಿ ಅಂತ ಗಾಂಜಾ ಪೆಡ್ಲರು, ಅವನು ಹುಡುಗರುಗಳನ್ನ ಕಳಿಸೋದು. ಇವರು ಅಬಕಾರಿ ಇಲಾಖೆ PSI, ಇವ್ರ ಹೆಸರು ಗೊತ್ತಿಲ್ಲ ನನಗೆ. ನೋಡಿ ಸರ್, ನಾನು ಅದಕ್ಕೆ ಇವ್ರಿಗೆ ಹೇಳಿದೆ, ನನಗೆ ಇತ್ತೀಚೆಗೆ 1 ವಾರದಿಂದ ತುಂಬ ತೊಂದರೆ ಆಗ್ತಾ ಇದೆ. ನನ್ನ ಹಿಂದೆ ಮುಂದೆ ಎಲ್ಲ ಹುಡುಗರುಗಳು ಸುತ್ತಾಡ್ತಾರೆ, ಕೊಲೆ ಬೆದರಿಕೆಗಳೆಲ್ಲ ಹಾಕ್ತಾ ಇದ್ದಾರೆ. ನಾನು ಪಾಯ್ಸನ್ ಕುಡಿದ್ಬಿಟ್ಟಿದ್ದೀನಿ ಸರ್. ನಾನು ಇವ್ರಿಗೆ ಹೇಳಿದೆ, ನೋಡಿ ಸರ್, ನಂಗೆ ನಿಮ್ಮಿಂದ ತುಂಬ ಬೇಜಾರಾಗ್ತಾ ಇದೆ. ನಂಗೆ ನೆಮ್ಮದಿಯಾಗಿ ನಾನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ನಾನು ಓಡಾಡೋದಕ್ಕಾಗ್ತಾ ಇಲ್ಲ. ನೋಡಿ ಸರ್, ನಾನು ಸತ್ತ ಮೇಲೆ ಚನ್ನಪಟ್ಟಣ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಿ 8 ತಿಂಗಳು ಆದರೂ ಕೂಡ
ಇದುವರೆಗೂ ಅನಾವರಣಗೊಳಿಸದೇ ಇರತಕ್ಕಂತ ಕಾರಣ ಕಪ್ಪು ಪಟ್ಟಿಯನ್ನ ಧರಿಸಿ ಮೌನ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಿಜೆಪಿಯ ಪುರಸಭೆ ಮಾಜಿ ನಾಮನಿರ್ದೇಶಕ ಸದಸ್ಯ ನಂಜುಂಡ ಅವರು. ಈ ಮೂಲಕ ತಾಲೂಕು ದಂಡಾಧಿಕಾರಿಗಳನ್ನ ಎಚ್ಚರಿಸತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ವಿವಿಧ ಯೋಜನೆ ಅಡಿಯಲ್ಲಿ ಮತ್ತೆ ವಿವಿಧ ಇಲಾಖೆಗಳ ಅನುದಾನದ ಅಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡೋಕೆ ತಾಲೂಕು ಆಡಳಿತ ವತಿಯಿಂದ ತೀರ್ಮಾನ ಮಾಡಲಾಯಿತು. ಅದರಂತೆ ನಿರ್ಮಾಣವೂ ಕೂಡ ಆಯ್ತು. ಆದ್ರೆ ನಿರ್ಮಾಣಗೊಂಡು ಸುಮಾರು 8 ತಿಂಗಳು ಪೂರೈಸಿದ್ರು ಕೂಡ ಇದುವರೆಗೂ ಕೂಡ ಪ್ರತಿಮೆಯನ್ನ ಅನಾವರಣಗೊಳಿಸದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿಯ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಪುರಸಭೆ ಬಿಜೆಪಿ ಮಾಜಿ ನಾಮನಿರ್ದೇಶಕ ಸದಸ್ಯ ನಂಜುಂಡಮ್ಮ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಮೆ ಮುಂಭಾಗದಲ್ಲಿ ಮೌನ ಪ್ರತಿಭಟನೆ ಮಾಡಿದ್ರು. ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯವರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಇರತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಕೂಡಲೇ ಅನಾವರಣ ಮಾಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ವಿವಿಧ ಸಂಘಟನೆಗಳೊಂದಿಗೆ ಹಾಗೂ ಸಾರ್ವಜನಿಕರೊಂದಿಗೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈಗಾಗಲೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಚಂದ್ರಾಪಟ್ಟಣದ ತಾಲೂಕು ಆಫೀಸ್ ಮುಂದೆ ರೆಡಿಯಾಗಿ ಸುಮಾರು 6 ತಿಂಗಳ ಮೇಲಾಗಿದೆ. ಇದಕ್ಕೆ ತಾಲೂಕು ಆಡಳಿತ ಯಾವುದೇ ತಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ. ದಯಮಾಡಿ ನೀವು ಈ ರೀತಿ ಪುತ್ಥಳಿಕೆಯನ್ನು ಎಲ್ಲ ರೆಡಿ ಮಾಡಿ ಇಲ್ಲಿ ಪುತ್ಥಳಿಕೆಯನ್ನು ಎಲ್ಲ ವ್ಯವಸ್ಥೆ ಮಾಡಿ ಅನಾವರಣಗೊಳಿಸದೇ ಇರುವುದು ನಮ್ಮ ಚಂದ್ರಪಟ್ಟಣ ತಾಲೂಕು ಆಡಳಿತಕ್ಕೆ ವೈಫಲ್ಯಕ್ಕೆ ಕೈ ಕನ್ನಡಿಯಾಗಿದೆ. ದಯಮಾಡಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಈ ಪ್ರತಿಭೆಯನ್ನು ಅತಿ ಶೀಘ್ರದಲ್ಲೇ ನೀವು ಜರೂರಾಗಿ ಅನಾವರಣ ಮಾಡದೆ ಹೋದರೆ ಇನ್ನು ಮುಂದೆ ಹಲವಾರು ಸಂಘಟನೆಗಳೊಂದಿಗೆ ಒಗ್ಗಟ್ಟಾಗಿ ಇದು ಅನಾವರಣ ಆಗುವವರೆಗೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಈ ಮೂಲಕ ಚನ್ನಪಟ್ಟಣದ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಆಲೂರು ತಾಲೂಕಿನ ಕಣತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೋಡಿಗೆಹಳ್ಳಿ ಅಂತಕ್ಕಂಥ ಗ್ರಾಮದ ಕೆರೆ ಬಳಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತೆ ಮಣ್ಣು ಒಡೆಯುವವರ ಮಧ್ಯೆ ಗಲಾಟೆ ನಡೆದಿದ್ದು, ಮಣ್ಣು ಒಡೆಯುವ ಟಿಪ್ಪರ್ನಿಂದಲೇ ಮಣ್ಣು ಸಾಗಿಸ್ತಾ ಇದ್ದ ಮಾಲೀಕನ ಕಾರಿಗೆ ಗ್ರಾಮದ ಯುವಕರು ಗುದ್ದಿಸಿ ವಿಕೃತಿ ಮೆರೆದಿರ್ತಕ್ಕಂಥ ಘಟನೆ ತಡರಾತ್ರಿ ನಡೆದಿದೆ. ಕೋಡಿಗೆಹಳ್ಳಿಗೆ ಸೇರಿದ ಕೆರೆಯಲ್ಲಿ ಕೆಲ ದಿನಗಳಿಂದ ಅಕ್ರಮವಾಗಿ ಮಣ್ಣು ಸಾಗಾಟ ನಡೀತಾ ಇದೆ ಅಂತಕ್ಕಂಥ ಆರೋಪ. ಹೀಗಾಗಿ ತಡರಾತ್ರಿ ಅದೇ ಗ್ರಾಮದ ಕೆಲ ಯುವಕರು ಮಾದಕ ವಸ್ತುಗಳನ್ನ ಸೇವಿಸಿ ಅಮನ್ನಲ್ಲಿ ಮಚ್ಚು ರಾಡ್ಗಳಿಂದ ಮಣ್ಣು ಹೊಡಿತಾ ಇದ್ದ ಮಾಲೀಕನ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಇನ್ನು ಮಾಲೀಕನ ಕಾರಿಗೆ ಅವರದೇ ಇಟಾಚಿ ತಗೊಂಡು ಗುದ್ದಿಸಿ ಪರಾರಿಯಾಗಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಆಲೂರು ಪಟ್ಟಣದ ಬೈರಾಪುರ ಮತ್ತೆ ಹಾಸನದ ಖಾಸಗಿ ಲೇಔಟ್ಗಳಿಗೆ ಇಲ್ಲಿಂದ ಮಣ್ಣು ಸಾಗಾಟ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅಂಡ್ ಒಂದು ಕಡೆ ಇದು ಅಕ್ರಮ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಗ್ರಾಮಸ್ಥರೇ ದೇವಸ್ಥಾನಕ್ಕೆ ಏನೋ ದುಡ್ಡು ಇಸ್ಕೊಂಡು ಎಲ್ಲ ಸೇರ್ಕೊಂಡು ಅದೇನೋ ಮಣ್ಣು ಹೊಡೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿ. ಹೀಗಾಗಿ ಸತತ 15 ದಿವಸಗಳಿಂದ ಪ್ರತಿ ದಿವಸ 4-5 ಇಟಾಚಿಗಳಿಂದ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಮಣ್ಣನ್ನ ತುಂಬ್ಕೊಂಡು ತೋಡಿ ತಗೊಂಬಂದ್ ಖಾಸಗಿ ಲೇಔಟಿಗೆ ಆಗ್ತಾ ಇದ್ರಂತೆ. ಸ್ಥಳೀಯ ಗ್ರಾಮಸ್ಥರು ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿ ತಪ್ಪಲ್ಲ, ಮಾಡಿರೋ ರೀತಿ ತಪ್ಪು. ಹೀಗಾಗಿ ಸದ್ಯ ಇವರನ್ನು ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಾಗಿರಬಹುದು. ಹಾಸನ ಜಿಲ್ಲೆಯ ರೈತರಿಗೆ ವಿತರಿಸಬೇಕಾದ ಪ್ರಮುಖ ರಸಗೊಬ್ಬರವಾದ ಯೂರಿಯಾವನ್ನ ಖಾಸಗಿ ಮಾರಾಟ ಮಳಿಗೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜು ಮಾಡಿ ಸರ್ಕಾರಿ ಸ್ವಾಮ್ಯದ ಸೊಸೈಟಿಗಳಲ್ಲಿ ಸ್ಟಾಕ್ ಇಲ್ಲದಂತೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಕ್ಷದ ವತಿಯಿಂದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸರ್ಕಾರಿ ಸೊಸೈಟಿಗಳಲ್ಲಿ ಯೂರಿಯಾ ಗೊಬ್ಬರವನ್ನ ಕಡಿಮೆ ದರದಲ್ಲಿ ರೈತರ ಬೇಡಿಕೆಗೆ ತಕ್ಕಂತೆ ದಾಸ್ತಾನು ಮಾಡಲು ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು KRS ಪಕ್ಷದ ಮುಖಂಡರ ಆರೋಪ. ರೈತರು ಕಷ್ಟಪಟ್ಟು ಗೊಬ್ಬರ ಕೇಳೋದಕ್ಕೆ ಸೊಸೈಟಿಗಳಿಗೆ ಬಂದಾಗ FID ಎಂಟ್ರಿ, ಆಧಾರ್ ಕಾರ್ಡ್ ಎಂಟ್ರಿ ಸೇರಿದಂತೆ ಇತ್ಯಾದಿ ತಾಂತ್ರಿಕ ಕಾರಣಗಳನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ. ಗೊಬ್ಬರ ಸ್ಟಾಕ್ ಕಡಿಮೆ ಇದೆ ಎಂಬ ನೆಪವನ್ನ ಒಡ್ಡಿ ಒಬ್ಬ ರೈತರಿಗೆ ಕೇವಲ 1 ಅಥವಾ 2 ಚೀಲ ಮಾತ್ರ ನೀಡಲಾಗ್ತಾ ಇದೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಜೂನ್ 20ರಂದು ಬೂನಹಳ್ಳಿ ಸಹಕಾರ ಸಂಘದಲ್ಲಿ ಅಧಿಕಾರಿಗಳು ಸಬೂಬು ಹೇಳಿದ್ದಾಗ ಗೊಬ್ಬರ ವಿತರಣೆ ವೇಳೆ ರೈತರು ಹಾಗೂ ಅಧಿಕಾರಿಗಳ ನಡುವೆ ತೀವ್ರ ವಾಗ್ವಾದ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯು ತಕ್ಷಣವೇ ಮಧ್ಯ ಪ್ರವೇಶಿಸಿ ಸರ್ಕಾರಿ ಸೊಸೈಟಿಗಳಲ್ಲಿ ರೈತರ ಬೇಡಿಕೆಗೆ ಅನುಗುಣವಾಗಿ ಯೂರಿಯಾ ಗೊಬ್ಬರವನ್ನು ದಾಸ್ತಾನು ಮಾಡುವಂತೆ ಹಾಗೂ ರೈತರಿಗೆ ತೊಂದರೆ ನೀಡ್ತಾ ಇರತಕ್ಕಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ.
ನಮಸ್ಕಾರ ಸ್ನೇಹಿತರೆ, ನಾನು ವಿ ರಮೇಶ್ ಬೋನಹಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈ ದಿನ ಏನು ರಸಗೊಬ್ಬರ ಯೂರಿಯಾದಲ್ಲಿ ಆಗ್ತಕ್ಕಂಥ ಹಗರಣಗಳನ್ನು ಇಲ್ಲಿ ಗಮನಕ್ಕೆ ತರಲಿಕ್ಕೆ ಬಂದಿದ್ದೇವೆ. ಆಲ್ರೆಡಿ ಹೋದ ವಾರ ನಾವು ಇದರಲ್ಲಿ ಹಗರಣ ಆಗ್ತಾ ಇದೆ, ಇದು ನ್ಯಾನೋ ಯೂರಿಯಾಗಳನ್ನೆಲ್ಲ ಅಟ್ಯಾಚಲ್ಲಿ ತಗೋಬೇಕು ಅಂತ ಹೇಳ್ಬಿಟ್ಟು ಗೊಬ್ಬರದ ಅಂಗಡಿಯವರು ಫೋರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರಿ ಸ್ವಾಮ್ಯದ ಸೊಸೈಟಿಗಳಲ್ಲಿ ಇವರು ಸರಿಯಾಗಿ ಸ್ಟಾಕ್ಗಳಿಟ್ಟಿಲ್ಲ ಅಂತ ಹೇಳಿ ನಾವು ದೂರು ಕೊಟ್ಟಿದ್ವಿ, ಇಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದರು. ಆದರೆ ಇದು ತುರ್ತು ಸಂದರ್ಭ, ರೈತರಿಗೆ ಇದು ಈ ಸಮಯ ಬಿಟ್ಟರೆ ಬೇರೆ ಸಮಯಗಳಲ್ಲಿ ಯೂರಿಯಾ ಸಿಕ್ಕು ಪ್ರಯೋಜನ ಬರಲ್ಲ. ಅದರಿಂದಾಗಿ ಸರ್ಕಾರಿ ಸ್ವಾಮ್ಯದ ಅಂಗಡಿಗಳೆಲ್ಲ ನಾವು ವಿಚಾರ ಮಾಡುವ. ಉದಾಹರಣೆಗೆ ಈಗ ಮೊನ್ನೆ 2 ದಿನದಿಂದ ಬೋನಹಳ್ಳಿಯಲ್ಲಿ 500 ಜನಕ್ಕೂ ಹೆಚ್ಚಿಗೆ ಜನ ರೈತರಿದ್ದಾರೆ. ಅಲ್ಲಿ ನೋಡಿದ್ರೆ 60-70 ಮೂಟೆ ಗೊಬ್ಬರ ಇದೆ, ಕಿತ್ತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ FID ಎಂಟ್ರಿ ಬೇಕು, ಮಗ್ದೊಂದು ಬೇಕು ಅಂತ ಎಲ್ಲ ಗಲಿಬಿಲಿ ಮಾಡಿ ರೈತರಿಗೆ ಅನಾನುಕೂಲ ಆಗುವಂತೆ ಈ ಸೆಕ್ರೆಟರಿಗಳು ಮತ್ತು ಅಲ್ಲೇನು ಸ್ವಾಮ್ಯದವರು ನಡೆಸ್ತಾ ಇದ್ದಾರೆ, ಈ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ. ಅದೇ ನೀವು ಖಾಸಗಿ ಮಳಿಗೆಗಳಿಗೆ ಹೋಗ್ರಿ, ಲೋಡ್ ಯೂರಿಯಾ ಸ್ಟಾಕ್ ಬಿದ್ದಿದೆ. ನ್ಯಾನೋ ಪ್ರಾಡಕ್ಟ್ ಅಂತ ಮಾರ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. 60 ರೂಪಾಯಿ MRP ಜಾಸ್ತಿ ತಗೋತಾ ಇದ್ದಾರೆ, 300 ರೂಪಾಯಿ ಕಡಿಮೆ ಅಂತ ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಇದನ್ನು ಮಾಡ್ತಾ ಏನು ಕೃಷಿ ಇಲಾಖೆ ಬಗ್ಗೆ ಹಿಂದೆ ನಾವು ದೂರು ಸಲ್ಲಿಸಿದ್ದು. ರೈತರಿಗೆ ನೇರವಾಗಿ ಏನು ತಲುಪಬೇಕು ರಸಗೊಬ್ಬರ, ಅದು ಯಾವುದೇ ಕಾರಣದಿಂದ ತಲುಪ್ತಾ ಇಲ್ಲ. ಇಲ್ಲಿ ಜಂಟಿ ನಿರ್ದೇಶಕರು ಹಾಸನ ಇವರು ಈ ಇದನ್ನು ಸರಿಯಾದ ರೀತಿಯಿಂದ ಗೊಬ್ಬರ ವಿತರಣೆ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯನ ಖಂಡಿಸಿಬಿಟ್ಟು ನಾವು ಇವತ್ತು ಅವರ ಕಚೇರಿ ಮುಂದೆ ಧರಣಿಗೆ ಬಂದಿದ್ದೀವಿ. ಧರಣಿ ಅಲ್ಲ, ಮನವಿ ಕೊಡೋಕ್ಕೆ ಬಂದಿರ್ತೀವಿ. ಆದ್ದರಿಂದ ಕೂಡಲೇ ಇದ್ರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರು ಮತ್ತು ಜಂಟಿ ನಿರ್ದೇಶಕರು ಕ್ರಮ ತಗೊಂಡು ರೈತರಿಗೆ ಏನು ದೊರೆಯಬೇಕು ಈ ಸಂದರ್ಭದಲ್ಲಿ, ಮಳೆಗಾಲದ ಸಂದರ್ಭದಲ್ಲಿ ಅವರಿಗೆ ರಸಗೊಬ್ಬರನ ದಾಸ್ತಾನು ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಇದು ಯಾವುದು ಸರ್ಕಾರಿ ಸ್ವಾಮ್ಯದ ಮಳಿಗೆಗಳಲ್ಲಿ ದಾಸ್ತಾನು ಕೊಡಬೇಕು. ಖಾಸಗಿನಲ್ಲಿ ಹೆಚ್ಚುವರಿ ಇದು ಹಣಕ್ಕೋಸ್ಕರ ಮಾರಾಟ ಮಾಡೋದ್ರಿಂದ ಲಾಭಕ್ಕೋಸ್ಕರ ಇವರು ನ್ಯಾನೋ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡೋಕ್ಕೋಸ್ಕರ ಇವರು ಶಾಮೀಲಾಗಿದ್ದಾರೆ ಅಂತ. ಮಾವಿನ ಹಣ್ಣು ತಿನ್ನೋದಕ್ಕೆ ಅಡ್ಡಿಯಾದ ಕಾರನ್ನ ಕಾಡಾನೆಯೊಂದು ಎಳೆದಾಡಿ ಜಖಂಗೊಳಿಸಿರುವ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಮಲ್ಲಾಪುರ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ಪ್ರಗತಿಪರ ರೈತ ಗಂಗಾಧರ ಅವರ ಮನೆಯ ಅಂಗಳಕ್ಕೆ ಮರಿಯೊಂದರೊಂದಿಗೆ ಬಂದಂತಹ ಕಾಡಾನೆ ಮನೆಯ ಮುಂಭಾಗದಲ್ಲಿದ್ದ ಮಾವಿನ ಮರದ ಹಣ್ಣನ್ನ ನೆಲಕ್ಕೆ ಕೆಡವಿ ತಿನ್ನೋದಕ್ಕೆ ಮುಂದಾಗಿದೆ. ಈ ವೇಳೆ ಕೆಲವು ಹಣ್ಣುಗಳೇನಾಗ್ಬಿಟ್ಟಿದ್ದಾವೆ, ಮರದ ಕೆಳಗಡೆ ಬಿದ್ದಾಗ ಕಾರ್ ಕೆಳಗಡೆ ಹೋಗ್ಬಿಟ್ಟಿದ್ದಾವೆ. ಹಣ್ಣು ಸಿಗಲಿಲ್ಲ ಅನ್ನೋ ಸಿಟ್ಟಿಗೆ ಕಾರನ್ನ ಎಳೆದಾಡಿ ಕಾರಿನ ಮೇಲೆಲ್ಲ ಹಲ್ಲೆ ಮಾಡಿಬಿಟ್ಟಿದೆ. ಕಾರಿನ ಗಾಜುಗಳು ಪುಡಿ ಪುಡಿ ಆಗಿದ್ದಾವೆ, ಬ್ಯಾನೆಟ್ ಸೇರಿದಂತೆ ಹಲವು ಭಾಗಗಳು ಹಾನಿಯಾಗಿದ್ದಾವೆ. ಇನ್ನು ಕೆಲ ದಿನಗಳಿಂದ ಮನೆ ದುರಸ್ತಿ ಕಾಮಗಾರಿ ನಡೀತಾ ಇತ್ತಂತೆ. ಹೀಗಾಗಿ ಕಾರನ್ನು ತಗೊಂಡ್ಬಂದು ಮನೆ ಮುಂಭಾಗ ಇರತಕ್ಕಂಥ ಮರದಡಿಗೆ ನಿಲ್ಸಿದ್ದಾರೆ, ನೆರಳಿರ್ಲಿ ಅಂತ. ಆದ್ರೆ ತಡರಾತ್ರಿ ಸುಮಾರು 12 ಗಂಟೆ ವೇಳೆಗೆ 10 ಕಾಡಾನೆಗಳ ಗುಂಪು ಗ್ರಾಮಕ್ಕೆ ಬಂದಿದ್ದು. ಅವುಗಳಲ್ಲಿ ಮರಿಯಾನೆಯೊಂದಿಗೆ ಬಂದಿದ್ದ ತಾಯಿ ಕಾಡಾನೆ ತನ್ನ ಮರಿಗೆ ಮಾವಿನ ಹಣ್ಣು ಕಿತ್ಕೊಡಕ್ ಹೋಗಿದೆ. ಆದ್ರೆ ಮಾವಿನ ಹಣ್ಣು ಸಿಗಲಿಲ್ವಲ್ಲ, ಕೆಳಗೆ ಹೋಯ್ತಲ್ಲ ಕಾರ್ ಕೆಳಗಡಿಕೆ ಅನ್ನೋ ಸಿಟ್ಟಿಗೆ ಕಾರನ್ನೇ ತೆಗೆದು ಸೈಡಿಗೆ ಹಾಕಿ ಇಂತೆಲ್ಲ ರಂಪಾಟವನ್ನ ಮಾಡಿದೆ. ಕೂಡಲೇ ವಿಷಯವನ್ನ ಅರಣ್ಯ ಇಲಾಖೆಗೆ ತಿಳಿಸಿದ್ದಾರೆ. ಅದಾದ್ಮೇಲೆ ಅರಣ್ಯ ಇಲಾಖೆಯವರು ಬಂದಿದ್ದಾರೆ, ಕಾಡಾನೆಗಳು ಓಡಿಸಿದ್ದಾರೆ. ಅಷ್ಟೊತ್ತಿಗೆ ಏನು ಅನಾಹುತ ಆಗಬೇಕು ಅವೆಲ್ಲವೂ ಕೂಡ ಹೋಗಿತ್ತು. ಈ ಕುರಿತು ಮಾತನಾಡಿದ ರೈತ ಗಂಗಾಧರ್ ಅವರು ಅರಣ್ಯ ಇಲಾಖೆ ತ್ವರಿತ ನಷ್ಟ ಪರಿಹಾರವನ್ನು ನೀಡಬೇಕು, ಅಲ್ಲದೆ ಕಾಡಾನೆಯನ್ನ ಕಾಡಿನಲ್ಲೇ ನಿಯಂತ್ರಿಸಿ ಗ್ರಾಮಸ್ಥರು ನೆಮ್ಮದಿಯಿಂದ ಬದುಕಲು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಆಯ್ತು, ಅವ್ರು ಕೊಡೋ ಅಂತ ಪರಿಹಾರ ನಿಮ್ ಕಾರಿಂದ ಒಂದು ಗ್ಲಾಸ್ ಹಾಕ್ಸಕ್ ಸಾಕಾಗೋದಿಲ್ಲ. ಇನ್ನು ಅರೆಹಳ್ಳಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾಡಾನೆ ಹಾವಳಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಹೇಳ್ಕೊಂಡೆ ಬರ್ತಾ ಇದೀವಿ, ಅದಕ್ಕೊಂದು ಪರಿಹಾರ ಸಿಗ್ತಾ ಇಲ್ಲ, ಸಿಗಲ್ಲ. ಮುಂದಿನ ಸುದ್ದಿಗೋಣ. ಬೇಲೂರು ತಾಲೂಕು ಕಚೇರಿಯಲ್ಲಿ ಉಂಟಾಗಿರುವ ಸಿಬ್ಬಂದಿ ಕೊರತೆಯಿಂದ ವಿದ್ಯಾರ್ಥಿಗಳು, ರೈತರು ಹಾಗೂ ಬಡ ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ತೊಂದರೆಯನ್ನ ತಕ್ಷಣ ಪರಿಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಅಗತ್ಯ ಹೆಚ್ಚಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೂ ಕೂಡ ಆದಾಯ ದೃಢೀಕರಣ ಪತ್ರದ ಅವಶ್ಯಕತೆ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರಮಾಣ ಪತ್ರದ ವಿತರಣೆಯಲ್ಲಿ ವಿಳಂಬವಾಗದಂತೆ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಕಾರಾಬೆ ಒತ್ತಾಯಿಸಿದೆ. ಬೇಲೂರು ತಾಲೂಕು ಕಚೇರಿಯಲ್ಲಿ ಬಗರ್ ಹುಕುಂ ಕಮಿಟಿ ಸಂಬಂಧಿತ ಕಾರ್ಯಗಳಿಂದ ಸಂಬಂಧಿಸಿದಂತೆ RI ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಕೆಲ ಸಿಬ್ಬಂದಿಗಳು ರಜೆಯಲ್ಲಿರತಕ್ಕಂಥ ಕಾರಣ ಕಚೇರಿ ಕೆಲಸಗಳ ಮೇಲೆ ಪರಿಣಾಮ ಬೀರಿದೆ. ಇದರಿಂದ ಸಾರ್ವಜನಿಕ ಸೇವೆಯಲ್ಲಿ ವಿಳಂಬ ಉಂಟಾಗಿತ್ತು. ವಿದ್ಯಾರ್ಥಿಗಳು, ರೈತರು ಹಾಗೂ ಬಡವರ ಸಮಸ್ಯೆಯನ್ನ ಎದುರಿಸುವಂತಾಗ್ಬಿಟ್ಟಿದೆ ಅಂತ ಕರಾವಳಿ ಪದಾಧಿಕಾರಿಗಳು ತಹಸೀಲ್ದಾರ್ ಅವರ ಗಮನಕ್ಕೆ ತಂದ್ರು. ಈ ವೇಳೆ ಪ್ರತಿಕ್ರಿಯೆ ನೀಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಸಿಬ್ಬಂದಿ ಕೊರತೆಯಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ತಿಳಿಸಿದ್ರು. ಶಿರಸ್ತೇದಾರ್ ನೇತೃತ್ವದಲ್ಲಿ 3 ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದ್ದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸಿ ಜಾತಿ, ಆದಾಯ ಪ್ರಮಾಣ ಪತ್ರ ಸೇರಿದಂತೆ ಸಾರ್ವಜನಿಕರ
ಅಗತ್ಯ ಅರ್ಜಿಯನ್ನ ಪರಿಶೀಲನೆ ಎಲ್ಲ ಮಾಡಿ ವಿಲೇವಾರಿ ಮಾಡ್ತಾ ಇದ್ದಾರೆ. ಪ್ರಸ್ತುತ ಎಲ್ಲಾ ಸೇವೆಗಳು ಆನ್ಲೈನ್ ಮೂಲಕ ನೀಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ ಹಾಗೂ OTP ಲಿಂಕ್ ಮಾಡುವ ತಾಂತ್ರಿಕ ಪ್ರಕ್ರಿಯೆ 2 ದಿನಗಳ ಕಾಲಾವಕಾಶ ಅಗತ್ಯ ಆಗಿದೆ. ಈ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಲಾಗುವುದು ಅಂತಕ್ಕಂಥ ಭರವಸೆನೆ ನೀಡಿದ್ರು. ಅಸಲಿ ಸಮಸ್ಯೆ ಏನಾಗಿರ್ತಕ್ಕಂಥದ್ದು ಅಂತಂದ್ರೆ ಭೂ ಮಂಜೂರಾತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಸುಮಾರು 35 ಜನ ಅಧಿಕಾರಿಗಳಿಗೆ ವಾರೆಂಟ್ ಜಾರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳು ಹಾಗೂ ಗ್ರಾಮಾಡಳಿತ ಅಧಿಕಾರಿಗಳು ರಜೆಯಲ್ಲಿ ತೆರಳಿಬಿಟ್ಟಿದ್ದಾರೆ. ಯಾವಾಗ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೋ ಅಂತ. ಈ ವಿಚಾರವನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದಾರಂತೆ ತಹಸೀಲ್ದಾರ್. ಜೂನ್ 25ರ ಒಳಗೆ ಸಮಸ್ಯೆ ಬಗೆಹರುವ ನಿರೀಕ್ಷೆ ಇದ್ದು, ಸಾಧ್ಯವಾಗದಿದ್ದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪರ್ಯಾಯ ಸಿಬ್ಬಂದಿ ವ್ಯವಸ್ಥೆ ಮಾಡಲಾಗುವುದು ಅಂತ ತಹಸೀಲ್ದಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರಾವೆ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಕರಾವೆ ಕಾಸುಬಾ ಹೋಬಳಿ ಅಧ್ಯಕ್ಷ ಪ್ರಸನ್ನ, ನಗರ ಘಟಕದ ಅಧ್ಯಕ್ಷ ಮುನಾವರ್ ಪಾಷಾ, ಹೋಬಳಿ ಘಟಕದ ಅಧ್ಯಕ್ಷ ಚೇತನ್ ಗೌಡ, ಈಶ್ವರ್, ಬೇಲೂರು ಉಪಾಧ್ಯಕ್ಷರಾದ ಅನೀಫ್, ಗಂಗರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಿಟೈರ್ಡ್ ಆಗಿರೋರು ಸಹ ಇವತ್ತಾಗಲೇ ಹೋಗಿದ್ದಾರೆ, ಸಿಕ್ಕಿದ್ದಾರೆ, ಗಮನಕ್ಕೆ ಬಂದಿದ್ದಾರೆ. ಏನಾಗಿದೆ, ಈಗ ನಾವು ಇಲ್ಲಿ ತಾಲೂಕು ಆಫೀಸ್ ಒಳಗಡೆ ನಿಮ್ಮ ಕಚೇರಿ ಒಳಗೆ ಎಷ್ಟು ಜನ ಕೆಲಸ ಮಾಡ್ತಿದ್ರು, ಈಗ ಎಷ್ಟು ಜನ ಹೊರಗಡೆ ಹೋಗಿದ್ದಾರೆ, ಎಷ್ಟು ಜನ ಸಿಕ್ಕಿದ್ದಾರೆ, ಆ ಕೆಲಸನ ಯಾರಿಗೆ ನಿರ್ವಹಣೆ ಮಾಡೋಕ್ಕೆ ಯಾರಿಗೆ ಹೋಗ್ತಿದ್ದೀರಾ, ಅದೇನಾದ್ರು ನೀವು ಮೇಲಧಿಕಾರಿಗಳ ಇದನ್ನು ಒತ್ತಾಕಿದ್ದೀರಾ, ಗಮನಕ್ಕೆ ತಂದಿದ್ದೀರಾ, ಏನು ಅನ್ನೋ ಮಾಹಿತಿ ಬೇಕು. ಯಾಕಂದ್ರೆ ಇಲ್ಲಿ ನಮಗೆ ಪ್ರತಿನಿತ್ಯ ಫೋನ್ ಕರೆ ಮಾಡಿ ಈಗ ಸಾರ್ವಜನಿಕವಾಗಿ ನಮಗೆ ಕೆಲಸ ಆಗ್ತಾಯಿಲ್ಲ, ಯಾರೇ ಇಲ್ಲ, VIಗಳಿಲ್ಲ. ಇಕ್ಕಿಯಲ್ಲಿ ಏನು 2750 ಎಕರೆ ಏನು ಇಲ್ಲಿ ಭೂ ಹಗರಣ ನಡೆದಿದ್ದು ಬೇಲೂರು ತಾಲೂಕಿನಲ್ಲಿ, ಅದರ ಮುಖೇನ ಎಲ್ಲ ಏನು ತಾಲೂಕು ಆಫೀಸರಿಂದ RIಗಳು, VIಗಳು, ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳೆಲ್ಲ ಸೇರಿ ಇವತ್ತೇನು 30ರಿಂದ 35 ಜನ ಏನು ಜೈಲಿಗೆ ಹೋಗಿದ್ದಾರೆ. ಅವರು ಇಲ್ಲಿಂದ ರಜೆ ಮೇಲೂ ಸ್ವಲ್ಪ ಜನ ಹೋಗಿದ್ದಾರೆ. ತಾಲೂಕು ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಭಾಳ ತೊಂದರೆ ಆಗ್ತದೆ. ಬರ್ತಂಥ ರೈತರುಗಳಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಏನು ಕಾನ್ಸ್ಟೇಬಲ್ ಹುದ್ದೆ ಏನು ಜನ ಸರ್ಕಾರ ಇವತ್ತು ಕಾಲ್ ಮಾಡಿದೆ, ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡುವಂಥ ಭಾಳ ತೊಂದರೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ತಹಸೀಲ್ದಾರ್ನ ಸಂಪಾದಿಸಿದ ಸಂದರ್ಭದಲ್ಲಿ ಏನು ನಾವು ಅದನ್ನು ಅದಕ್ಕೆ ಒಂದು ಟೀಮ್ ಮಾಡಿ ನಾವು ಇವಾಗ ಅದನ್ನು ನಾವು ಯಾವುದೇ ಥರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋ ರೀತಿ ನಾವು ಕೆಲಸ ನಿರ್ವಹಿಸ್ತೀವಿ ಅಂತ ಈ ಮೂಲಕ ನಮಗೆ ತಹಸೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ. ಏನು 35 ಜನ ಏನು ಇಲ್ಲಿಂದ ಹೋಗಿದ್ದಾರೆ, ಅವರು ಏನು ನಾಳೆ ನಡೆದಲ್ಲಿ ಬೇಲ್ ಆಗುತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದು ಆಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. ಏನು 25ನೇ ತಾರೀಕು ಒಳಗಡೆ ಅವ್ರಿಗೆ ಬೇಲ್ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಕೆಲಸಗಳನ್ನ ರೈತಾಪಿ ವರ್ಗಗಳು ಇವತ್ತು ಮಳೆ ಇಲ್ಲ, ರೈತರು ಇವತ್ತು ಕಂಗಾಲಾಗಿದ್ದಾರೆ. ಅಂತ ನಿಟ್ಟಿನಲ್ಲಿ ಇವತ್ತೇನು ಡೈಲಿ ಬೆಳಗ್ಗೆ ಬಂದು ಸಂಜೆ ಹೋಗೋಕ್ಕೆ ಅವರು ಸಹ ಭಾಳ ಕಷ್ಟ ಇದೆ ರೈತರುಗಳಿಗೆ. ಒಂದು ಮಗು ಕರ್ಕೊಂಬರೋದು ಹೋಗೋದು, ಇವತ್ತು ಬಸ್ ಚಾರ್ಜು ಮತ್ತೊಂದು ಹೋಗೋದೆಲ್ಲ ಭಾಳ ತೊಂದರೆ ಆಗಿರೋದ್ರಿಂದ 25ನೇ ತಾರೀಕು ಒಳಗಡೆ ಏನು ವೇದಿಕೆ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರನ್ನ ಭೇಟಿ ಮಾಡಿದ್ವಿ. ನಮ್ಮ ಉದ್ದೇಶ ಇಷ್ಟೇ, ಈಗಾಗಲೇ ಬೇಲೂರಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಏನು ಭೂ ಹಗರಣದಲ್ಲಿ ಬಹಳಷ್ಟು ಜನ ಅಧಿಕಾರಿಗಳನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಹಳಷ್ಟು ಜನರ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಇದೆ. ಈ ನಮ್ಮ ಬೇಲೂರು ತಾಲೂಕಿನಲ್ಲಿ ಸುಮಾರು 30-35 ಜನರ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಅದರಲ್ಲಿ 3 ಜನ ಅಧಿಕಾರಿಗಳು ಬಂಧನಕ್ಕೆ ಒಳಗಾಗಿದ್ದಾರೆ. ಇನ್ನುಳಿದಿರ್ತಕ್ಕಂಥವರು ಬೇಲ್ ಹಾಕೊಳ್ಳೋದಕ್ಕೋಸ್ಕರ ಅವರು ರಜೆನ ಹಾಕಿ ಹೋಗಿದ್ದಾರೆ. ಹಾಗಾಗಿ ನಮಗೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತಾಲೂಕು ದಂಡಾಧಿಕಾರಿಗಳು ಹೇಳಿದ್ದಾರೆ. ನಮ್ಮ ಒತ್ತಡಕ್ಕೆ ಮಣಿದು, ಯಾಕೆಂತ ಹೇಳಿದ್ರೆ ಇವತ್ತು ನಾವಿಲ್ಲಿ ಬಂದು ನಿಂತ ಸಂದರ್ಭದಲ್ಲಿ ಸುಮಾರು 100-200 ಜನ ಒಂದು ವಿದ್ಯಾರ್ಥಿಗಳಿರ್ಬೋದು, ಪೊಲೀಸ್ ಇಲಾಖೆಗೆ ಹಾಕಿರ್ತಕ್ಕಂತಹ ಅಭ್ಯರ್ಥಿಗಳಿರ್ಬೋದು, ಬಹಳಷ್ಟು ಜನ ಇದ್ರು. ಆ ಸಮಸ್ಯೆನ ತಗೊಂಡೋಗಿ ಅವರ ಹತ್ರಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ತ್ವರಿತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಮನವಿಗೆ ಮಣಿದಿರ್ತಕ್ಕಂಥ ತಹಸೀಲ್ದಾರ್ ಅವರು ಒಂದು ನಿಯೋಗವನ್ನು ರೆಡಿ ಮಾಡಿದ್ದಾರೆ. ನಿಯೋಗ ಅಂದ್ರೆ ಅಧಿಕಾರಿಗಳು 3 ಜನ, ಒಬ್ಬರು ಶಿರಸ್ತೇದಾರರು ಜೊತೆಗೆ ಇನ್ನಿಬ್ಬರು ಅಧಿಕಾರಿಗಳನ್ನ ಇಲ್ಲಿ ಪರ್ಮನೆಂಟ್ ಆಗಿ ನಾನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಕೂರಿಸ್ತೀನಿ. ಎಲ್ಲ ಪೊಲೀಸ್ ಇಲಾಖೆಗೆ ಅಪ್ಲೈ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಅವರಲ್ಲೂ ಕೂಡ ಒಂದು ಮನವಿ, ನಿಮ್ಮ ಒರಿಜಿನಲ್ ಏನು ರೇಷನ್ ಕಾರ್ಡ್ ಇದೆ, ಮತ್ತೆ ಆಧಾರ್ ಕಾರ್ಡ್ ಇದೆ, ಮತ್ತೆ SSLC ಮಾರ್ಕ್ಸ್ ಕಾರ್ಡ್, ಮತ್ತೆ TC ಇದನ್ನ ತಗೊಂಡು ಬಂದು ನೀವು ಒಂದು ವೆರಿಫಿಕೇಶನ್ ಅನ್ನ ಮಾಡಿಸಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಿಮಗೆ ಅಲ್ಲಿ ಮತ್ತೆ ವೆರಿಫಿಕೇಶನ್ ಮಾಡೋ ಸಂದರ್ಭದಲ್ಲಿ ರಿಜೆಕ್ಟ್ ಆಗುವಂತಹ ಜಾಸ್ತಿ ಸಾಧ್ಯತೆಗಳಿರೋದ್ರಿಂದಾಗಿ ಫಸ್ಟ್ ಅದನ್ನ ವೆರಿಫಿಕೇಶನ್ ಮಾಡಿ ಹಾಕಿ ಅಂತ ಹೇಳಿ ಕೂಡ ಹೇಳಿದರೆ. ಬೆಳಿಗ್ಗೆ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾ ಬೇಲೂರು ಪುರಸಭೆ ಕಸದ ಸಾಗಾಟ ವಾಹನಗಳ ಬೇಜವಾಬ್ದಾರಿತನದಿಂದ ಬೇಲೂರಿನ ಪರಿಸರ ಹಾಳಾಗ್ತಾ ಇದೆ, ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ಕಡೆಯಿಂದ ಕಸ ತುಂಬಿಕೊಂಡು ಸಾಗುವ ವಾಹನಗಳು ಸನ್ಯಾಸಿಹಳ್ಳಿ, ಮಾಲಾಪುರ ರಸ್ತೆಯುದ್ದಕ್ಕೂ ಕೂಡ ತ್ಯಾಜ್ಯವನ್ನ ಚೆಲ್ಲಾಡ್ಕೊಂಡು ಹೋಗ್ತಾ ಇದಾವಂತೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಸದ ವಾಹನಗಳಿಗೆ ಸಮರ್ಪಕವಾಗಿ ಇಲ್ಲ ಟಾರ್ಪಲ್ ಮುಚ್ಕೊಂಡು ಹೋಗಬೇಕು, ಸುರಕ್ಷಿತ ಹೊದಿಕೆ ಹಾಕೊಂಡು ಹೋಗಬೇಕು, ಒಂದಿಷ್ಟು ಮುಂಜಾಗ್ರತಾ ಕ್ರಮ ತಗೋಬೇಕು. ಆದ್ರೆ ಏನು ಮಾಡಿದ್ರಲ್ಲೇ ಹಂಗೆ ತುಂಬ್ಕಂಡ ಒಂಟ ಅಂತ ಹೋಯ್ತಾ ಇದ್ದಾರೆ. ಇದರಿಂದ ಪ್ಲಾಸ್ಟಿಕ್, ಕಾಗದ, ಗಲೀಜು, ಕಸ ಇವೆಲ್ಲವೂ ಕೂಡ ರಸ್ತೆ ಬದಿಯಿಂದ ಎತ್ಕೊಂಡ್ಬಂದು ರಸ್ತೆ ಉದ್ದಕ್ಕೂ ಚೆಲ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಜಾಗೃತಿ ಮೂಡಿಸ್ಬೇಕಾಗಿರೋ ನೀವೇ ಹಿಂಗ್ ಮಾಡ್ಬಿಟ್ರೆ ಹೆಂಗ್ರಿ ಕತೆ ಅಂತ ಹೇಳಿ ಜನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ, ಪುರಸಭೆ ಗಾಡಿ ಬರ್ತಾ ಇದೆ, ಟಾರ್ಪಾಲ್ ಇಲ್ಲ, ಏನಿಲ್ಲ. ನೋಡಿ, ಇಲ್ಲಿ ಟಾರ್ಪಾಲ್ ಇಲ್ಲ. ಈ ಪುರಸಭೆಯವರು ಕಸ ತಗೊಂಡೋಗಿ ಅಂತ ಹೇಳಿದ್ರೆ ಈ ತರ ರೋಡ್ ಹರ್ಕೊಂಡು ಹೋಯ್ತವ್ರೆ.
ಇದು ಸನ್ಯಾಸಹಳ್ಳಿ ಗ್ರಾಮ ಮಲ್ಲಾಪುರದಲ್ಲಿ ನೋಡಿ. ಈ ಥರ ಮಾಡಿದ್ರೆ ಅಲ್ಲಿಂದ ತುಂಬ್ಕೊಂಬರೋದು ಬೇಲೂರಿಂದ ಇಲ್ಲಿ ಬಂದು ಎಲ್ಲ ರೋಡಿಗೆ ಹಾಕೊಂಡು ಹೋಗೋದು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಬಕಾರಿ ಇಲಾಖೆಯ ಕಿರುಕುಳ ಆರೋಪ, ವಿಷ ಸೇವಿಸಿ ಯುವಕ ಆತ್ಮಹತ್ಯೆಗೆ ಯತ್ನ, ಸಕಲೇಶಪುರ ಪಟ್ಟಣದಲ್ಲಿ ಘಟನೆ. ಅಂಬೇಡ್ಕರ್ ಪ್ರತಿಮೆ ಅನಾವರಣಕ್ಕೆ ವಿಳಂಬ, 8 ತಿಂಗಳಾದರೂ ಉದ್ಘಾಟನೆಗೊಳ್ಳದ ಪುತ್ಥಳಿ, ಕಪ್ಪು ಪಟ್ಟಿ ಧರಿಸಿ ಮಾಜಿ ಪುರಸಭಾ ಸದಸ್ಯನ ಮೌನ ಪ್ರತಿಭಟನೆ. ಅಕ್ರಮ ಮಣ್ಣು ಸಾಗಾಟ ತಡೆದ ಗ್ರಾಮಸ್ಥರು, ತಡರಾತ್ರಿ ಗಲಾಟೆ, ಮಾಲೀಕನ ಕಾರಿಗೆ ಇಟಾಚಿಯಿಂದ ಗುದ್ದಿಸಿ ವಿಕೃತಿ. ಸರ್ಕಾರಿ ಸೊಸೈಟಿಗಳಲ್ಲಿ ಯೂರಿಯಾ ಕೊರತೆ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಕೆಆರ್ಎಸ್ ಪಕ್ಷದಿಂದ ಮನವಿ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಾವು ತಿನ್ನಲು ಅಡ್ಡಿಯಾದ ಕಾಡನ್ನೇ ಎಳೆದಾಡಿ ಜಖಂಗೊಳಿಸಿದ ಕಾಡಾನೆ, ಮಲ್ಲಾಪುರದಲ್ಲಿ ತಡರಾತ್ರಿ ಆನೆಗಳ ಹಿಂಡು ಪ್ರತ್ಯಕ್ಷ, ರೈತ ಗಂಗಾಧರ್ ಕಾರು ಪುಡಿ ಪುಡಿ. ಸಿಬ್ಬಂದಿ ಕೊರತೆ ನಿವಾರಣೆಗೆ ತಾತ್ಕಾಲಿಕ ವ್ಯವಸ್ಥೆ, ವಿಳಂಬವಾದರೆ ಕರಾವೆಯಿಂದ ಪ್ರತಿಭಟನೆ ಎಚ್ಚರಿಕೆ, ತಹಸೀಲ್ದಾರ್ಗೆ ಕರಾವೆ ಚಂದ್ರಶೇಖರ್ ನೇತೃತ್ವದಲ್ಲಿ ಮನವಿ. ರಸ್ತೆಯುದ್ದಕ್ಕೂ ಕಸ ಚೆಲ್ಲುತ್ತಾ ಸಾಗುವ ಪುರಸಭೆ ವಾಹನ, ತ್ಯಾಜ್ಯ ಸಾಗಾಟದ ವೇಳೆ ಬೇಜವಾಬ್ದಾರಿತನ, ಸಾರ್ವಜನಿಕರಿಂದ ಆಕ್ರೋಶ, ಸ್ವಚ್ಛತೆ ಕಾಪಾಡಬೇಕಾದ ಪುರಸಭೆಯಿಂದಲೇ ಪರಿಸರ ಮಾಲಿನ್ಯ. ಇದಾಗಿ ಸುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ಕಡೆ.